ಗೋವಾದಲ್ಲಿ ನಿನ್ನೆ ಬಿರ್ಲಾ ಸೈಕ್ಲೋನ್ ಹಾಲ್ನಲ್ಲಿ ಶ್ರೀ ಶಿವಶರಣು ವೀರಶೈವ ಲಿಂಗಾಯತ ಹಂಡೆ ಓಜಿರ್ ಸಮಾಜ ಕುಲತಿಲಕ ರಾಜ ಶ್ರೀ ಹನುಮಪ್ಪ ನಾಯಕ್ 540ನೇ ಜಯೋತ್ಸವವನ್ನು ಗೋವಾದಲ್ಲಿ ಆಚರಿಸಲಾಯಿತು. ಶ್ರೀ ಪರಮಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಕರ್ಬಂತನಾಳವರು ಉಪಸ್ಥಿತರಿದ್ದರು ಮತ್ತು ಶ್ರೀ ಹನುಮಪ್ಪ ನಾಯಕನ ಕುರಿತು ಭಾಷಣ ಮಾಡಿದರು. ಕರ್ನಾಟಕದ ಜನರು ಮತ್ತು ಗೋವಾದ ಸ್ಥಳೀಯರು ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಲ್ಲ ಸದಸ್ಯರು ಮತ್ತು ಸಮಿತಿ ಸದಸ್ಯರು ಕಾರ್ಯಕ್ರಮವನ್ನು ಆಯೋಜಿಸಿದರು. ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್, ತಮ್ಮನ್ನ, ಮಂಜುನಾಥ್ ಭಕ್ತಿಗೀತೆಗಳನ್ನು ಹಾಡಿದರು. ಇವರು ಸಹ ಈ ಒಂದು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತಾ ಶ್ರೀ ಭೀಮನಗೌಡ ಕೊಡಗನವರ್ ಸೈಕೆಲ್ ಮಧ್ಯ ಬಿಹಾರ ಇವರು ಸಹ ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕು. ಡಾಕ್ಟರ್ ಎಸ್ ಪಾಟೀಲ್ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೆ ಓಜಿರ ಸಮಾಜ ಕರ್ನಾಟಕ ಇವರು ಸಹ ಈ ಒಂದು ಹನುಮಪ್ಪ ನಾಯಕರ 500ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಆಚರಿಸುತ್ತಾರೆ. ಈ ಕಡೆ ನೋಡ್ರಿ, निर्मलाय प्रशांताय तस्मै श्री गुरुवे नमः. ಅಖಿಲ ಭಾರತ ವೀರಶೈವ ಲಿಂಗಾಯತ ಹಂಡೆ ಓಜಿರ ಸಮಾಜದ ಗೋವಾಗಿರುವಂಥ ಈ ರಾಜಧಾನಿ ಒಳಗೆ ಹಂಡೆ ಓಜಿರ ವೀರಶೈವ ಲಿಂಗಾಯತ ಸಮುದಾಯದ ರಾಜ ಹನುಮಪ್ಪ ನಾಯಕನ 540ನೇ ಜಯಂತಿಯ ಅಂಗವಾಗಿ ಜಯಂತ್ಯೋತ್ಸವದ ಅಂಗವಾಗಿ ಗೋವಾದಲ್ಲಿ ಹಮ್ಮಿಕೊಂಡಿರುವ ಈ ಒಂದು ಸಮಾರಂಭವನ್ನು ಗೋವಾದಲ್ಲಿರುವ ಅಖಿಲ ಭಾರತ ವೀರಶೈವ ಹಂಡೆ ಓಜಿರ ಸಮಾಜದ ಎಲ್ಲ ವಂಶವೃಕ್ಷದವರು ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಉತ್ತರ ಬರುವ ದಿನಮಾನದೊಳಗೆ ಏನು ಹಂಡೆ ವಜೀರ ಹನುಮಪ್ಪ ನಾಯಕನ ಜಯಂತಿಯನ್ನು
ರಾಷ್ಟ್ರ ಮಟ್ಟದಲ್ಲಿ ಆಚರಣೆ ಮಾಡೋದಾದ್ರೆ ನೀವು ಗೋವಾದಲ್ಲಿ ಅದನ್ನು ಆಚರಣೆ ಮಾಡಿದರೆ ಭಾಳ ದೊಡ್ಡ ಮಟ್ಟದ ಒಂದು ಭಾರತಕ್ಕೆ ಒಂದು ಸಂದೇಶ ಹೋಗುತ್ತೆ. ಆ ದಿನಮಾನದೊಳಗೆ ಕರ್ನಾಟಕ, ಮಹಾರಾಷ್ಟ್ರ ಸುತ್ತಮುತ್ತಿರುವ ರಾಜ್ಯದೊಳಗೆ ಪುನಃ ಇದೇನು ಎಲ್ಲ ಕೆಲವು ರಾಜ್ಯದೊಳಗೆ ಏನು ಹರಿದು ಹಂಚಿ ಹೋಗಿರುವಂಥ ಸಮುದಾಯ ಇಲ್ಲಿ ಸೇರಿ ಮತ್ತೆ ಒಂದು ಭಾರತ ದೇಶಕ್ಕೆ ಒಂದು ಸಂದೇಶ ಕೊಡುವ ದಿನಮಾನ ಭಾಳ ಹತ್ತಿರದೆ ಅಂತ ನನ್ನ ಅಭಿಲಾಷೆ ಇದೆ. ನೀವು ಅದನ್ನು ಗೋವಾದಲ್ಲಿರುವವರು ಅದನ್ನು ಮಾಡ್ತಿರೋಂಥ ಒಂದು ಆತ್ಮವಿಶ್ವಾಸವು ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಡಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಗೋವಾದಲ್ಲಿರುವ ಹನುಮಪ್ಪ ನಾಯಕನ ವಂಶಸ್ಥರು ನೀವೆಲ್ಲರೂ ಸದ್ಬುದ್ಧಿಯನ್ನು ಕರುಣಿಸಲಿ ಭಗವಂತ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಬಾಗೇವಾಡಿ ತಾಲೂಕು, ಕರ್ನಾಟಕದ ಬಿಜಾಪುರ ಜಿಲ್ಲೆ. ನಾವಿಲ್ಲಿ ಕರ್ನಾಟಕದಿಂದ ಗೋವಾದಲ್ಲಿ ನಡೀತಾ ಇರ್ತಕ್ಕಂಥ ರಾಜ ಹಂಡೆ ಹನುಮಪ್ಪ ನಾಯಕನ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇಲ್ಲೆಲ್ಲ ಅಚ್ಚುಕಟ್ಟಾಗಿ ನಮ್ಮ ಹಿರಿಯರು ಮಾಡಿದ್ದಾರೆ. ತಾವೆಲ್ಲ ಕರ್ನಾಟಕದಿಂದ ಬಂದು ಗೋವಾದಲ್ಲಿ ಬಂದಿದ್ದೀರಿ. ನಿಮಗೇನು ಅನ್ನಿಸ್ತು ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿರಿ. ಈ ಹಂಡೆ ಹನುಮಪ್ಪ ನಾಯಕ ಕೇವಲ ಕರ್ನಾಟಕದ ಸೀಮೆಗೆ ಸೀಮಿತವಲ್ಲ, ಈತನ ಒಂದು ಸಾಮ್ರಾಜ್ಯ ವಿಸ್ತರಣೆ ಆಂಧ್ರ ಪ್ರದೇಶದ ತೆಲಂಗಾಣದವರೆಗೂ ಕೂಡ ವಿಸ್ತರಣೆ ಆಗ್ಯದ. ಇಲ್ಲಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿಯಾಗಿ ವಿಸ್ತರಣೆ ಆಗಿ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಪಠ್ಯಪುಸ್ತಕದಲ್ಲಿ ನಮ್ಮ ಹಂಡೆ ಹನುಮಪ್ಪ ನಾಯಕನ ಒಂದು ಸಾಹಸ, ಶೌರ್ಯ, ಪರಾಕ್ರಮವನ್ನು ಕೊಂಡಾಡತಕ್ಕಂಥದ್ದು ಪಠ್ಯಪುಸ್ತಕದಲ್ಲಿ ಈಗಾಗಲೇ ಅಳವಡಿಸಿದ್ದಾರೆ. ಕರ್ನಾಟಕದಲ್ಲಿ ಅವನ ಅನೇಕ ವೀರ ಪುರುಷರ ಒಂದು ಚರಿತ್ರೆ ಯಾವ ರೀತಿಯಾಗಿದೆ ಹಾಗೆ ಕರ್ನಾಟಕದ ಪಠ್ಯಪುಸ್ತಕದಲ್ಲಿ ಕೂಡ ಅಳವಡಿಸುವುದರ ಜೊತೆಗೆ ಇಂಥ ಒಂದು ಚರಿತ್ರೆಯನ್ನು ಹೊಂದಿರತಕ್ಕಂಥ ಇತಿಹಾಸ ಪುರುಷನ ಧೈರ್ಯ, ಸಾಹಸ, ಶೌರ್ಯವನ್ನು ಗೋವಾದಲ್ಲಿ ಅಳವಡಿಸೋದು ಕೂಡ ತಪ್ಪೇನಿಲ್ಲ. ಅದಕ್ಕೆ ಅವನ ಪರಾಕ್ರಮವನ್ನು, ಅವನ ಚರಿತ್ರೆಯನ್ನು ನಾವು ಈ ಕರ್ನಾಟಕ ಅಷ್ಟೇ ಅಲ್ಲ, ಈ ದೇಶದ ಎಲ್ಲ ಭಾಗಗಳಲ್ಲಿ ಕೂಡ ವಿಸ್ತರಿಸಬೇಕು. ಅವನ ಒಂದು ಸಾಹಸದ ಒಂದು ಪರಾಕ್ರಮವನ್ನು ನಮ್ಮ ಮುಂದಿನ ಪೀಳಿಗೆಗೆ ಅದು ಅಳವಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದನ್ನು ತಮ್ಮ ಒಂದು ಮಾಧ್ಯಮದ ಮೂಲಕ ವಿಸ್ತಾರವಾಗಿ ಬೇರೆ ಜನರಿಗೆ ಮುಟ್ಟಿಸಿದ್ರೆ ಅವನ ಒಂದು ಜಯಂತಿ ಮಾಡಿದಕ್ಕೂ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಓಕೆ ಸರ್, ಈಗ ಗೋವಾದಲ್ಲಿ ನಿಮ್ಮ ವೀರಶೈವ ಸಮಾಜದ ಪ್ರೋಗ್ರಾಮ್ ಆಯ್ತು ಸರ್. ಈಗ ನಮ್ಮ ಕರ್ನಾಟಕದಲ್ಲಿ ಮಾಡೋದು ಹೆಂಗಾಗುತ್ತೆ, ಇಲ್ಲಿ ಹೊರನಾಡಿನಲ್ಲಿ ಬಂದು ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಸರ್ ಸಮಾಜದ ಬಗ್ಗೆ, ನಮ್ಮ ಇವ್ರ ನಾಯಕರ ಹನುಮಂತಪ್ಪ ಬಗ್ಗೆ ನಾಲ್ಕು ಮಾತಾಡಿ ಸರ್. ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೆ ವಜ್ರ ಕ್ಷೇಮಾಭಿವೃದ್ಧಿ ಸಂಘ ಜೊತೆಗೆ ಅಖಿಲ ಗೋವಾ ವೀರಶೈವ ಲಿಂಗಾಯತ ಹಂಡೆ ವಜ್ರ ಕ್ಷೇಮಾಭಿವೃದ್ಧಿ ಸಂಘದ ಅಡಿಯಲ್ಲಿ ಇವತ್ತು ಏನು 540ನೇ ರಾಜ ಹಂಡೆ ಹನುಮಪ್ಪ ನಾಯಕನ ಜಯಂತ್ಯೋತ್ಸವವನ್ನು ನಮ್ಮ ಜನಾಂಗದವರು ಅತ್ಯಂತ ಅಚ್ಚುಕಟ್ಟಾಗಿ ಅಷ್ಟೇ ಅದ್ಧೂರಿಯಾಗಿ ಇವತ್ತು ಆಚರಣೆ ಮಾಡಿದ್ದು. ನಾವೇನು ಕರ್ನಾಟಕದಿಂದ ಸುಮಾರು ಒಂದು 40ರಿಂದ 50 ಜನ ಸಮಾಜದ ಮುಖಂಡರುಗಳ ಜೊತೆಗೂಡಿಕೊಂಡು ಇಲ್ಲೇನು ನಮ್ಮ ಬಂಧುಗಳು ಇವತ್ತು ಗೋವಾದಲ್ಲಿ ಹಂಡೆ ಹನುಮಪ್ಪ ನಾಯಕನ ಒಂದು ಜಯಂತಿಯನ್ನು ಆಚರಣೆಗೆ ನಮ್ಗೆ ಆಹ್ವಾನ ನೀಡಿದರು. ನಾವಿವತ್ತು ಈ ಒಂದು ಜಯಂತ್ಯೋತ್ಸವದಲ್ಲಿ ಬಂದು ಭಾಗವಹಿಸಿದ್ದು. ಇವತ್ತು ಇಲ್ಲಿರುವ ಸುಮಾರು 200ಕ್ಕಿಂತ ಹೆಚ್ಚು ನಮ್ಮ ಸಮುದಾಯದ ಕುಟುಂಬದವರು ಇಲ್ಲಿ ಅವರ ಉತ್ಸಾಹ ನೋಡಿ ನಮಗೆ ತುಂಬ ಸಂತೋಷ ಆಗಿದೆ. ಬರುವ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರ ಒಂದು ಅಪೇಕ್ಷೆಯ ಮೇರೆಗೆ, ಇಲ್ಲಿರುವ ನಮ್ಮ ಬಂಧುಗಳ ಒಂದು ಅಪೇಕ್ಷೆಯ ಮೇರೆಗೆ ಬರುವ ದಿನಗಳಲ್ಲಿ ಇನ್ನಷ್ಟು ನಾವು ದೊಡ್ಡ ಪ್ರಮಾಣದಲ್ಲಿ ಈ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲು ನಾವೆಲ್ಲರೂ ಉತ್ಸುಕರಾಗಿದ್ದೇವೆ. ಸಮಾಜದ ರಾಜ್ಯಾಧ್ಯಕ್ಷನಾಗಿ ಇವತ್ತಿನ ದಿವಸ ನಾವು ಗೋವಾ ರಾಜ್ಯದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಹಂಡೆ ವಜ್ರ ಸಮಾಜದ ನಮ್ಮ ಇತಿಹಾಸ ಪುರುಷನಾದ ರಾಜ ಹನುಮಪ್ಪ ನಾಯಕನ ಒಂದು 540ನೇ ಜಯಂತ್ಯೋತ್ಸವವನ್ನು ಅತಿ ಅದ್ಧೂರಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜ ಬಂಧುಗಳು ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಕರ್ನಾಟಕದ ಪರವಾಗಿ ಅವರು ತುಂಬ ಧನ್ಯವಾದಗಳನ್ನು ಎಲ್ಲ ನಮ್ಮ ಸಮಾಜದ ಪರವಾಗಿ ಅವರು ಹೇಳಿಕೆ ಇಷ್ಟಪಡ್ತಾ ಇದ್ದಾರೆ. ಇದು ಮುಂಬರುವ ದಿನದಲ್ಲಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಗೋವಾದಲ್ಲಿ ಇಡೀ ನಮ್ಮ ಭಾರತ ರಾಷ್ಟ್ರಾದ್ಯಂತ ಈ ಇತಿಹಾಸ ಪುರುಷನ ಒಂದು ಇತಿಹಾಸ ಮೆರಗು ಈ ರಾಷ್ಟ್ರ ತುಂಬ ಹೊರಗಡೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಪ್ರತಿ ವರ್ಷ ನಾವು ಈ ಜಯಂತಿಯನ್ನು ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತಾ ನಮ್ಮ ಸಮಾಜದ ಒಂದು ಏಳಿಗೆಯನ್ನು ಬಯಸುವ ಒಂದು ಕಾರ್ಯವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸಂದರ್ಭದಲ್ಲಿ ಇಚ್ಛೆ ಪಡ್ತಾರೆ.